ಧನುರ್ರಾಶಿ ಯಾವ ವಿಷಯದಲ್ಲಾಗಲಿ ನಿಮ್ಮ ನಿರ್ಧಾರ ಗಟ್ಟಿಯಾಗಿರಬೇಕು. ಆಗಾಗ ನಿರ್ಧಾರವನ್ನು ಬದಲಾಯಿಸ್ತಕ್ಕಂಥದ್ದು, ನಾನು ಇನ್ನೇನೋ ತೀರ್ಮಾನ ಮಾಡ್ತೀನಿ ಅನ್ನುವಂಥದ್ದು, ನಾನು ನೋಡಿ ಹೇಳ್ತೀನಿ ಅನ್ನುವಂಥದ್ದು, ಇದು ಯಾವುದೂ ಕೂಡ ಬೇಡ. ಯಾವುದೇ ಕೆಲಸಕ್ಕೆ ಮುಂದಾಗಿ ಗಟ್ಟಿಯಾದಂತಹ ನಿರ್ಧಾರವನ್ನು ಮಾಡಿ, ಇದಮಿತ್ತಮ್ ಅನ್ನುವಂತಹ ಒಂದು ನಿರ್ಧಾರ ಇದ್ದರೆ ಅದು ನಿಮಗೆ ಅನುಕೂಲವಾಗುತ್ತೆ. ಗಂಟಲು ನೋವಿನ ಸಮಸ್ಯೆ ಕಾಡಬಹುದು. ಸ್ವಲ್ಪ ಎಚ್ಚರಿಕೆಯನ್ನು, ಮುಂದಾಲೋಚನೆಯನ್ನು ಇಟ್ಟುಕೊಂಡು ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಿದರೆ ತೊಂದರೆಯಿಂದ ಹೊರಬರಬಹುದು ಅಂತ ಅರ್ಥ. ಅತಿಯಾದಂತಹ ಬುದ್ಧಿವಂತಿಕೆಯಿಂದ ಕೆಲಸವನ್ನು ನಿರ್ವಹಿಸಬೇಕು. ಎಷ್ಟು ಬುದ್ಧಿವಂತಿಕೆ ತೋರಿಸಿದ್ರು ಸಾಲದು ಅನ್ನುವ ಹಾಗಾಗಿರುತ್ತೆ. ಆದರೆ ತುಂಬ ಬುದ್ಧಿವಂತಿಕೆ ತೊಂದರೆಗೂ ಕಾರಣವಾಗುತ್ತೆ. ಈ ಎಚ್ಚರ ಇರಬೇಕು. ಇರುವಂತಹ ಒಂದು ತಿಳುವಳಿಕೆಯಲ್ಲಿ, ಸಾಮಾನ್ಯ ಜ್ಞಾನದಲ್ಲಿ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ಳಿ ಅಂತ ಅರ್ಥ. ನಿಮ್ಮ ಯೋಜನೆಗಳು ವಿಫಲವಾಗುತ್ತೆ. ಯಾವುದೋ ಪ್ಲಾನ್ ಮಾಡ್ಕೊಂಡಿರ್ತೀರಿ, ಅದೆಲ್ಲದೂ ಕೂಡ ನೀವು ಹೇಳಿದಾಗೆ ಆಗಬೇಕು ಅಂತಂದರೆ ಕಷ್ಟ ಇರಬಹುದು. ಅದರಲ್ಲಿ ನೀವು ಯಶಸ್ಸನ್ನು ಕಾಣಬೇಕಾದ್ರೆ ತುಂಬಾನೇ ಕಷ್ಟ ಇದೆ ಅಂತ ಹೇಳಿ ಅರ್ಥ. ಬೇರೆಯವರ ಜೊತೆಯಲ್ಲಿ ಯಾರಿಗೂ ಹೋಲಿಕೆಯನ್ನು ಮಾಡಬೇಡಿ. ನಿಮ್ಮನ್ನು ನೀವು ಯಾರ ಜೊತೆಯಲ್ಲೂ ಹೋಲಿಕೆ ಮಾಡ್ಕೊಳ್ಬೇಡಿ. ನಿಮ್ಮಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ಬೇರೆಯವರ ಜೊತೆಯಲ್ಲಿ ನೀವು ಹೋಲಿಕೆ ಮಾಡಿ ತಿದ್ದುಕೊಳ್ಳುವಂಥದ್ದಿದ್ರೆ ಮಾತ್ರ ಅಷ್ಟೇ ಹೊರತು, ಇಲ್ಲದೇ ಇದ್ರೆ ಅವರಿಗಿಂತ ನಾನೇನು ಕಡಿಮೆ ಅನ್ನುವಂತಹ ಭಾವನೆಯಲ್ಲಿ ಯಾವ ಹೋಲಿಕೆಯೂ ಕೂಡ ಬೇಡ ಅಂತ ಅರ್ಥ. ದಾಂಪತ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಇದಕ್ಕೆ ಕಾರಣ ನೀವಾಗ್ತೀರಿ. ಸ್ವಯಂಕೃತ ಅಪರಾಧವಾಗುತ್ತೆ. ನಿಮ್ಮ ತಪ್ಪನ್ನು ಮರೆಮಾಚೋದಕ್ಕೆ ಜಗಳವನ್ನು ಮಾಡಬಹುದು ಅಂತ ಹೇಳಿ ಗೊತ್ತಾಗುತ್ತೆ. ಅದು ಬೇಡ. ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡಿ. ಆದಿ ದಂಪತಿಗಳಾದಂತಹ ಲಕ್ಷ್ಮೀನಾರಾಯಣರು ನಿಮ್ಮ ದಾಂಪತ್ಯದಲ್ಲಿರತಕ್ಕಂತಹ ದುಗುಡ ದುಮ್ಮಾನಗಳನ್ನು ದೂರ ಮಾಡಲಿ, ಅನ್ಯೋನ್ಯತೆ ಪ್ರಾಪ್ತವಾಗಲಿ, ಶುಭವಾಗಲಿ. ಮಕರ ರಾಶಿ, ಸಾಲದ ಹಣವನ್ನು ಹಿಂದಿರುಗಿಸ್ತಕ್ಕಂತಹ ಒಂದು ಅವಕಾಶ, ಋಣಮುಕ್ತರಾಗೋದಕ್ಕೆ ಒಂದು ಯೋಗ ನಿಮಗೆ ಕೂಡಿ ಬರುತ್ತೆ. ಆದರೆ ಯಾವುದೇ ರೀತಿಯ ನಾಟಕವನ್ನು ಆಡದಲೆ ಪ್ರಾಮಾಣಿಕವಾಗಿ ನೀವು ಯಾರ ಹತ್ರ ಸಾಲ ಮಾಡಿದ್ದೀರಿ, ಯಾರಿಗೆ ಹಣವನ್ನು ಹಿಂದಿರುಗಿಸಬೇಕೋ ಅದನ್ನು ಕೊಟ್ಬಿಡಿ. ಋಣಮುಕ್ತರಾಗಿ ನಿಮಗಿದ್ದಂತಹ ಪಾಪಶೇಷವನ್ನು ಕಳ್ಕೊಳ್ಳಿ ಅಂತ ಹೇಳಿ ಅದರ ಅರ್ಥ. ಕುಟುಂಬದ ಬಗ್ಗೆ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ. ಯಾವಾಗ ಸಾಲವನ್ನು ತೀರಿಸ್ತೀರಿ, ಕೈಯಲ್ಲಿ ಹಣ ಓಡಾಡುತ್ತೆ. ನನ್ನ ಕುಟುಂಬವನ್ನು ಕೂಡ ನಾನು ಒಂದಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು, ಅವರಿಗೆ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಮನೋಭಾವ ಬರಬಹುದು ಅಂತ ಅರ್ಥ. ಮನೆಯವರೆಲ್ಲ ಸಂತೋಷವಾಗಿರ್ತೀರಿ. ಅದು ಹಾಗೆಯೇ ಮುಂದುವರಿಯಲಿ ಅಂತಕ್ಕಂಥದ್ದು. ಮನೆಯ ಅಥವಾ ಉದ್ಯೋಗಿಗಳ ಸಹಕಾರ ನಿಮಗೆ ಪರಿಪೂರ್ಣವಾಗಿ ಸಿಕ್ಕುತ್ತೆ. ಹಾಗಾಗಿ ಮುಂದೆ ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಒಂದಷ್ಟು ಯೋಜನೆಗಳನ್ನು ಹಾಕ್ತೀರಿ. ಮನಸ್ಸು ಗಟ್ಟಿಯಾಗ್ತಾ ಹೋಗುತ್ತೆ, ಧೈರ್ಯ ಬರುತ್ತೆ. ಇವೆಲ್ಲವನ್ನ ಗಮನಿಸಬಹುದು. ಉದ್ಯೋಗದಲ್ಲಿ ತುಂಬಾ ಸಂತೋಷ ಪಡ್ತೀರಿ. ಬಹಳ ಖುಷಿಯಿಂದ ಕೆಲಸವನ್ನ ಮಾಡೋದಕ್ಕೆ ಅವಕಾಶಗಳು ಆಗ್ತಾ ಹೋಗುತ್ತೆ. ಮಕ್ಕಳಿಂದ ಶುಭವಾರ್ತೆ ಸಿಕ್ಕುತ್ತೆ. ಇದು ಕೂಡ ಸಮಾಧಾನ. ಸರಸ್ವತಿ ದೇವಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಮಾತಿನಿಂದ ಕೆಲವು ಸಮಸ್ಯೆಗಳನ್ನು ಮಾಡಿಕೊಳ್ತೀರಿ. ಕೆಲವರಿಗೆ ಅದೊಂದು ಅಭ್ಯಾಸ, ಯಾವಾಗ ನಾನು ಮಾತಾಡಬೇಕು, ಯಾವಾಗ ನಾನು ಮಾತಾಡಬಾರ್ದು ಅನ್ನುವಂಥದ್ದು ಗೊತ್ತಾಗಲಿಲ್ಲ. ನೀವು ಯಾವಾಗ ಮಾತಾಡಬಾರ್ದು ಅಂತ ಸಂದರ್ಭದಲ್ಲಿ ಮಾತನ್ನು ಆಡಿ ತೊಂದರೆಯನ್ನು ಮಾಡ್ಕೊಳ್ತೀರಿ. ನಿಮ್ಮ ಮಾತಿನಲ್ಲಿ ಹಿಡ್ತಾ ಇರೋದಿಲ್ಲ. ಆಡಿದ ಮಾತೇ ಸತ್ಯ, ಇದೇ ಸಿದ್ಧಾಂತ ಅಂತ ಹೇಳಿ ಅದನ್ನು ಸಾಬೀತು ಬೇರೆ ಮಾಡೋದಕ್ಕೆ ಹೋಗ್ತೀರಿ. ಆ ಸಮರ್ಥನೆಯನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ವೈಯಕ್ತಿಕವಾಗಿ ತೊಂದರೆಗೆ ಸಿಗಾಕೊಳ್ತೀರಿ. ಇದರ ಎಚ್ಚರ ಇರಬೇಕು ಅನ್ನುವಂಥದ್ದು. ದೊಡ್ಡವರ ಮಾರ್ಗದರ್ಶನ ಬಹಳ ಮುಖ್ಯವಾಗುತ್ತೆ. ದೊಡ್ಡವರು ಏನು ಹೇಳ್ತಾರೋ ಆ ಮಾತು ಅತಿ ಮುಖ್ಯ. ಅದನ್ನು ಗಮನಿಸೋದಿಲ್ಲ. ಅವ್ರು ಹೇಳೋದು ಹೇಳ್ತಿರ್ತಾರೆ, ಆದರೆ ನೀವು ಅದನ್ನು ಕೇಳಿ ಸರಿಪಡಿಸ್ಕೊಳ್ಬೇಕು, ಅಳವಡಿಸ್ಕೊಳ್ಬೇಕು. ಈ ಯಾವ ಭಾವನೆಗಳು ಕೂಡ ಇರೋದಿಲ್ಲ. ಹಾಗಾಗಿ ತೊಂದರೆಯನ್ನು ಅನುಭವಿಸ್ಬೋದು. ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ. ನಿರ್ಧಾರ ತೀರ್ಮಾನಕ್ಕೆ ಬರುವುದೇನು ದೊಡ್ಡ ವಿಷಯ ಅಲ್ಲ, ಆದರೆ ಯಾವ ರೀತಿಯಲ್ಲಿ ನಿರ್ಧಾರ ಆಗಿದೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ನೌಕರಿ ಅಥವಾ ವೃತ್ತಿಯಲ್ಲಿ ಭಯದ ವಾತಾವರಣ ಇರುತ್ತೆ. ಇದು ಯಾವುದಕ್ಕೂ ನಾನು ಹೆದರೋದಿಲ್ಲ ಅನ್ನುವ ರೀತಿಯಲ್ಲಿ ನಡ್ಕೊಂಡ್ರೆ ತೊಂದರೆಯಾದಾಗ ಯಾರೂ ಕೂಡ ನಿಮ್ಮ ಜೊತೆ ಬರೋದಿಲ್ಲ. ಅನುಭವಿಸ್ಬೇಕಾದವರು ನೀವೇ. ಹಾಗಾಗಿ ಮುಂಚಿತವಾಗಿ ಅದನ್ನು ಆಲೋಚನೆ ಮಾಡಬೇಕು ಅಂತ ಅರ್ಥ. ಹಣ ಹೂಡಿಕೆಗೆ ಬಹಳ ಒಳ್ಳೆಯದಾದಂತಹ ದಿವಸ. ಇದು ಯಾವ ಪ್ರಚೋದನೆಯೂ ಅಲ್ಲ, ಅಥವಾ ಹೇಳ್ತಾ ಇದ್ದಾರೆ ದಿನ ಚೆನ್ನಾಗಿದೆ ಹಣ ಹೂಡಿಕೆ ಮಾಡ್ಬೋದು, ಈ ಯಾವ ಭಾವನೆಗಳು ಬೇಡ. ಇದರಲ್ಲಿ ಆಸಕ್ತಿ ಇರತಕ್ಕಂಥವ್ರು ಈ ಸಂದರ್ಭದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಅರ್ಥ. ಆಸಕ್ತಿ ಇಲ್ಲದೆ ಇರೋರು ಅವ್ರು ಹೇಳಿದ್ದಾರೆ ನಾವು ಮಾಡಬೇಕು ಅನ್ನುವಂತಹ ಭಾವನೆಗಳು ಏನು ಬೇಡ ಅಂತ. ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ತೊಡಕಾಗುತ್ತೆ, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಗನ್ಮಾತೆ ನಿಮಗೆ ಇರತಕ್ಕಂತಹ ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವವನ್ನು ಹಾಗೆ ದುರಿತಗಳನ್ನು ದೂರ ಮಾಡಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದಲ್ಲಿ ಕಾಳಜಿ ಇರಲಿ. ನಾನು ಚೆನ್ನಾಗೇ ಇದ್ದೀನಿ, ನನಗೇನು ಸಮಸ್ಯೆ ಇಲ್ಲ, ಇವೆಲ್ಲವೂ ಕೂಡ ನಿಮ್ಮ ಹೊರನೋಟಕ್ಕೆ ಚೆನ್ನಾಗಿ ಕಾಣುತ್ತೆ. ಆದರೆ
ಆಂತರಿಕವಾಗಿ ಏನೋ ಸಮಸ್ಯೆಗಳ ಆದಾಗ, ನಿಮಗೆ ಗೊತ್ತಾಗದೇ ಇದ್ದಾಗ, ನಿಮ್ಮ ಗಮನಕ್ಕೆ ಬರದೇ ಇದ್ದಾಗ ದೊಡ್ಡ ಮಟ್ಟದ ತೊಂದರೆಗೆ ಕಾರಣವಾಗುತ್ತೆ. ಮುಂಜಾಗ್ರತೆಯನ್ನು ವಹಿಸಿ ಅನ್ನುವಂಥದ್ದು. ಆದಾಯದ ಮೂಲ ಹೆಚ್ಚಾಗತ್ತೆ, ಸಂತೋಷ ಪಡ್ತೀರಿ, ಬೇರೆ ಬೇರೆ ಆದಾಯಗಳು ಬರೋದಕ್ಕೆ ಪ್ರಾರಂಭವಾಗುತ್ತೆ. ನಿಮ್ಮ ಪ್ರಯಾಣವನ್ನು ಸ್ಥಗಿತಗೊಳಿಸಿ, ಹೊರಗಡೆ ಎಲ್ಲೂ ಕೂಡ ಇವತ್ತು ಹೋಗುವಂಥದ್ದು ಬೇಡ ಅಂತ ಅರ್ಥ. ಕೆಲವು ರೋಮಾಂಚಕವಾದಂತಹ ಅನುಭವ ಆಗೋದಕ್ಕೆ ನೀವು ಸಾಕ್ಷಿಯಾಗ್ತೀರಿ, ಅದನ್ನ ಅನುಭವಿಸುವಂಥದ್ದು. ವಿರೋಧಿಗಳಿಂದ ಕುಟುಂಬಕ್ಕೆ ತೊಂದರೆಯಾಗ್ತಕ್ಕಂಥದ್ದೇ, ಶತ್ರುಗಳು ನಿಮಗೆ ಸಮಸ್ಯೆಯನ್ನು ಮಾಡ್ತಾರೆ ಅಂತ ಅರ್ಥ. ಸ್ನೇಹಿತರ ಬೆಂಬಲ ಸಕಾಲಕ್ಕೆ ಸಿಗೋದಿಲ್ಲ. ಸ್ನೇಹಿತರಿದ್ದಾರೆ, ಅವ್ರನ್ನ ನಂಬ್ಕೊಂಡ್ರೆ ಏನೋ ಆಗುತ್ತೆ ಅನ್ನುವಂತಹ ಭಾವನೆ ಏನೋ ನಿಮ್ಮಲ್ಲಿರುತ್ತೆ. ಆದರೆ ಅಂತಹ ಸ್ನೇಹಿತರು ಯಾರೂ ಸಮಯದಲ್ಲಿ ಬರುವುದಿಲ್ಲ, ಕೈ ಕೊಡ್ತಾರೆ, ಇದು ನಿಮಗೆ ಗೊತ್ತಿರಬೇಕು. ಲಲಿತಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ.